ಇತ್ತೀಚೆಗೆ ಸಮಾಜದಲ್ಲಿ ನಡೀತಾ ಇರುವ ಕೆಲ ದುರಂತಗಳು, ಘೋರ ಕೃತ್ಯಗಳನ್ನ ನೋಡಿದ್ರೆ, ಸಂಬಂಧಗಳನ್ನ ಮರೆತು ಒಬ್ಬರು ಮತ್ತೊಬ್ಬರನ್ನ ಕೊಲ್ಲುವ ರೀತಿ ನೋಡ್ತಿದ್ರೆ ಎತ್ತ ಸಾಗ್ತಿದೆ ನಾಗರಿಕ ಸಮಾಜ. ಕಲಿಯುಗದಲ್ಲಿ ಮನುಷ್ಯತ್ವ ಅನ್ನೋದು ಸತ್ತು ಹೋಗಿದ್ಯಾ? ಸಂಬಂಧಗಳೆಲ್ಲ ಸ್ವಾರ್ಥ ಎಂಬ ಮುಖವಾಡವನ್ನ ಧರಿಸಿ ನಿಂತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಅನುಮಾನ ಅನ್ನೋದಕ್ಕಿಂತ ಸಮಾಜದಲ್ಲಿ ನಿಜವಾಗಿ ನಡೀತಾ ಇರೋದೇ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮಾತುಗಳಿಗೆ ಹೊಂದುವಂತಹ ಭೀಕರ ಘಟನೆಯೊಂದು ನಡೆದಿದೆ. ಈ ವಿಡಿಯೋದಲ್ಲಿ ಅದೇ ಮಾಹಿತಿಯನ್ನ ತಿಳಿಸ್ತೀನಿ. ಕೊನೆವರೆಗೂ ಈ ಪಾಪಿಗಳ ಪಾಪದ ಕೆಲಸವನ್ನ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿರೋದು ಯಾವುದೋ ದೂರದಲ್ಲಿ ಅಲ್ಲ, ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ಹೌದು, ಪೂರ್ವ ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತಗನೂರು ಗ್ರಾಮದಲ್ಲಿ ಪಾಪಿ ದಂಪತಿಯೊಂದು ತಮ್ಮ 11 ತಿಂಗಳ ಪುಟ್ಟ ಮಗು ಹಾಸಿಗೆಯಿಂದ ಬಿದ್ದು ಸಾವನ್ನಪ್ಪಿದೆ ಅಂತ ಗೋಳಾಡ್ತಿದ್ರು. ಅಯ್ಯೋ, ಮಗುವನ್ನ ಕಳ್ಕೊಂಡ ಈ ತಂದೆ ತಾಯಿಯ ನೋವು ಯಾರಿಗೂ ಬೇಡಪ್ಪ ಅಂತ ಪ್ರತಿಯೊಬ್ಬರು ಮರಗ್ತಾ ಇದ್ರು. ಆದ್ರೆ ಟ್ವಿಸ್ಟ್ ಇರೋದಿಲ್ಲೇ ನೋಡಿ. ಹಾಸಿಗೆಯಿಂದ ಮಗು ಬಿದ್ದು ಸಾವನ್ನಪ್ಪಿದೆ ಅಂತ ಸುಳ್ಳು ಕತೆ ಹೇಳಿದ್ದ ಖತರ್ನಾಕ್ ದಂಪತಿಯ ಅಸಲಿ ಮುಖ, ಅವರ ಕ್ರೌರ್ಯ ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಬಯಲಾಗಿದೆ. 11 ತಿಂಗಳ ಹೆಣ್ಮಗುವನ್ನ ಕೊಂದು ಅಪಘಾತ ಅಂತ ಬಿಂಬಿಸಲು ಯತ್ನಿಸಿದ ಆರೋಪದ ಮೇರೆಗೆ ಮಗುವಿನ ತಂದೆ ತಾಯಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗಿದ್ರೆ ಏನಿದು ಘಟನೆ? 11 ತಿಂಗಳ ಹಸುಗೂಸನ್ನ ಅಪ್ಪ ಅಮ್ಮನೆ ಅಷ್ಟು ಕ್ರೂರವಾಗಿ ಕೊಂದಿದ್ಯಾಕೆ ಅನ್ನೋದನ್ನೇ ಹೇಳ್ತೀನಿ ನೋಡಿ. ಈ ಘಟನೆ ನಡೆದಿರುವುದು ಜೂನ್ 9ರಂದು. ಮಗುವಿನ ತಂದೆ ಹೆಸರು ಶೇಖಪ್ಪ, ತಾಯಿ ವಿಜಯಲಕ್ಷ್ಮಿ. ಆರಂಭದಲ್ಲಿ ಶೇಖಪ್ಪ ತನ್ನ ಪತ್ನಿ ಮಗುವಿಗೆ ಹಾಲುಣಿಸ್ತಾ ಇದ್ಲು. ಆಗ ಪತ್ನಿ ವಿಜಯಲಕ್ಷ್ಮಿ ನಿದ್ರೆಗೆ ಜಾರಿದ್ದಾರೆ. ಮಗು ಹಾಸಿಗೆಯಿಂದ ಕೆಳಗಡೆ ಬಿದ್ದು ಮೃತಪಟ್ಟಿದೆ ಅಂತ ದೂರು ಕೊಟ್ಟಿದ್ದ. ದೂರು ಕೊಡೋಕ್ಕೂ ಮುನ್ನ ಮಗು ಅಸ್ವಸ್ಥಗೊಂಡಿದೆ ಅಂತ ಆಸ್ಪತ್ರೆಗೆ ಕರೆದೊಯ್ದಿದ್ರು. ವೈದ್ಯರು ಮಗು ಮೃತಪಟ್ಟಿರುವುದಾಗಿ ತಿಳಿಸ್ತಾರೆ. ಅನಂತರವೇ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಕೂಡ ಅಸಹಜ ಸಾವು ಅಂತ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಶುರು ಮಾಡಿದ್ರು. ಆದ್ರೆ ಜೂನ್ 22ರಂದು ಮಗುವಿನ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ. ಆಗಲೇ ನೋಡಿ ಅಸಲಿ ಸತ್ಯ ಹೊರಬಂದಿತ್ತು. ಹೌದು, ಮರಣೋತ್ತರ ಪರೀಕ್ಷೆಯಲ್ಲಿ ಮಗುವಿನ ದೇಹದೊಳಗಿನ ತೀವ್ರ ರಕ್ತಸ್ರಾವ ಮತ್ತು ಉಸಿರಾಟದ ತೊಂದರೆಯಿಂದ ಸಾವು ಸಂಭವಿಸಿದೆ ಅನ್ನೋದು ಗೊತ್ತಾಗುತ್ತೆ. ಮಗುವಿನ ಮುಖ, ಎದೆ, ಕಾಲುಗಳು ಮತ್ತು ಖಾಸಗಿ ಅಂಗಗಳ ಮೇಲೆ ಹಲವು ಗಾಯಗಳಿರುವುದು ಕೂಡ ವರದಿಯಲ್ಲಿದೆ. ಮತ್ತೊಂದು ಕಡೆ ಸಾಕ್ಷ್ಯಗಳು ಕೂಡ ಆರೋಪಿಗಳ ವಿರುದ್ಧವೇ ಇದೆ. ಅದೇನೆಂದ್ರೆ, ಮಗು ಬಿದ್ದಿದೆ ಎನ್ನಲಾದ ಹಾಸಿಗೆಯ ಎತ್ತರ ಕೇವಲ 2 ಅಡಿ ಮಾತ್ರ ಆಗಿದ್ದು, ಅಷ್ಟು ಎತ್ತರದಿಂದ ಬಿದ್ದರೆ ಇಂತಹ ಗಂಭೀರ ಗಾಯಗಳಾಗುವುದು ಅಸಾಧ್ಯ ಅನ್ನೋದು ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬಳಿಕ ಪೋಷಕರನ್ನ ವಿಚಾರಣೆಗೊಳಪಡಿಸಿದಾಗ ಅಸಲಿ ಸತ್ಯ ಕಕ್ಕಿದ್ದಾರೆ. ಜೂನ್ 9ರಂದು ಮಧ್ಯಾಹ್ನ ಊಟಕ್ಕೆ ಅಂತ ಶೇಖಪ್ಪ ಮನೆಗೆ ಬಂದಿದ್ದ. ಆಗ ವಿಜಯಲಕ್ಷ್ಮಿ ಮತ್ತು ಶೇಖಪ್ಪ ನಡುವೆ ಜಗಳ ಆಗಿದೆ. ಮಗು ಅಳ್ತಾ ಇತ್ತು. ಅದನ್ನು ನೋಡಿದಂತಹ ವಿಜಯಲಕ್ಷ್ಮಿ ಮಗುವಿಗೆ ಸರಿಯಾಗಿ ಜಾಡಿಸಿ ಒದ್ದಿದ್ದಾಳೆ. ಇದರಿಂದ ಕೋಪಗೊಂಡ ಶೇಖಪ್ಪ ಕೂಡ ಮಗುವನ್ನ ಎತ್ತಿ ಬಲವಾಗಿ ನೆಲಕ್ಕೆ ಎಸೆದಿದ್ದಾನೆ. ಇದರಿಂದ ಮಗುವಿನ ಒಳಾಂಗಗಳಿಗೆ ತೀವ್ರ ಗಾಯಗಳಾಗಿ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಸಾಕ್ಷಿದಾರರ ಪ್ರಕಾರ ದಂಪತಿಯ ನಡುವೆ ಆಗಿಂದಾಗಲೇ ಜಗಳ ನಡೀತಾ ಇತ್ತು. ವಿಜಯಲಕ್ಷ್ಮಿಗೆ ಪಕ್ಕದ ಮನೆ ವ್ಯಕ್ತಿಯೊಂದಿಗೆ ಅನೈತಿಕ ಸಂಬಂಧವಿದ್ದು, ಮಗುವಿನ ಬಗ್ಗೆ ಯಾವುದೇ ರೀತಿಯ ಮಮತೆ ಆಗಲಿ ಕರುಣೆ ಆಗಲಿ ಇರಲಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿದೆ. ಈ ಆರೋಪಗಳು ತನಿಖೆಯ ಭಾಗವಾಗಿದ್ದು, ಈ ಆರೋಪಗಳ ಮೇರೆಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ವೈದ್ಯಕೀಯ ವರದಿ, ಸಾಕ್ಷಿದಾರರ ಹೇಳಿಕೆಗಳು ಮತ್ತು ತನಿಖೆಯಲ್ಲಿ ಸಿಕ್ಕ ಮಾಹಿತಿಯ ಪ್ರಕಾರ ಅವಲಹಳ್ಳಿ ಪೊಲೀಸರು ತಂದೆ ಶೇಖಪ್ಪ ಮತ್ತು ತಾಯಿ ವಿಜಯಲಕ್ಷ್ಮಿ ವಿರುದ್ಧ ಭಾರತೀಯ ಸಂಹಿತೆ BNS ಸೆಕ್ಷನ್ 103(1) ಹಾಗೂ 3(5) ಅಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಏನೇ ಹೇಳಿ, ತಾವು ಹೆತ್ತು ಹೊತ್ತಂತಹ ಮಗುವನ್ನೇ ಕೊಂದು ಆ ಮಗು ಅಚಾನಕ್ಕಾಗಿ ಬಿದ್ದು ಸಾವನ್ನಪ್ಪಿದೆ ಅಂತ ಹೇಳಿ ಕತ್ತಿಯನ್ನ ಕಟ್ಟಿ ತಾವು ಬಚಾವಾಗುವುದಕ್ಕೆ ಮುಂದಾದಂತಹ ಈ ದಂಪತಿ ಅದೆಂತಹ ಕ್ರೂರಿಗಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತೆ.